ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ಟಿ ವಿ ಸೀರಿಯಲ್ಸ್ನ ಅಪ್ಲೋಡ್ ಯಾವ ಥರ ಅರ್ನ್ ಮಾಡ್ಬೋದು ಅಂತ. ಹಾಂ ಗೈಸ್, ಟಿ ವಿ ಸೀರಿಯಲ್ಸ್ ವಿಡಿಯೋ ಈಗ ತುಂಬ ಜನ ನೋಡ್ತಾರೆ. ಈಗ ಮನೇಲಿ ಯಾರೆಲ್ಲ ಇರ್ತಾರೆ ಅವರೆಲ್ಲ ಟಿ ವಿ ಸೀರಿಯಲ್ಸ್ನೇ ನೋಡೋದಲ್ವಾ. ಸೊ ಹಾಗೆ ಕಾಪಿರೈಟ್ ಬರ್ದಂಗೆ ನೀವು ಯಾವ ಥರ ಅಪ್ಲೋಡ್ ಮಾಡ್ಬೋದು ಟಿ ವಿ ಸೀರಿಯಲ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ಹಾಂಗೆ ಗೈಸ್, ನೀವು ಬಂದುಬಿಟ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ಬಂದುಬಿಟ್ಟು ಅಪ್ಲೋಡ್ ಮಾಡ್ತಾ ಇರಬೇಕು, ರೆಗ್ಯುಲರ್ ಆಗಿರಬೇಕು. ಆಗಲೇ ನಿಮ್ಮದು ಬೇಗ ಬಂದುಬಿಟ್ಟು ವ್ಯೂಸು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹಾಂಗೆ ಗೈಸ್, ನಿಮ್ಮ ಚಾನಲ್ ಬೇಗ ಬಂದುಬಿಟ್ಟು ಮೊನಿಟೈಸ್ ಆಗುತ್ತೆ. ಓಕೆನಾ ಗೈಸ್? ಓಕೆ ಗೈಸ್, ಬನ್ನಿ ಈಗ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಈಗ ಸೀರಿಯಲ್ನ ಸರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಯಾವ ಥರ ನಾವು ಸೀರಿಯಲ್ ಬಂದುಬಿಟ್ಟು ಅಪ್ಲೋಡ್ ಮಾಡ್ಬೋದು ಅಂತ. ಓಕೆನಾ? ಸೊ ನೋಡಿ, ಈಗ ನಾನೊಂದು ಸೀರಿಯಲ್ನ ಪ್ಲೇ ಮಾಡಿ ತೋರಿಸ್ತೇನೆ ನಿಮಗೆ ನೋಡೋಕ್ಕೆ. ಓಕೆ, ಇಲ್ಲಿಂದ ಈ ಸೀರಿಯಲ್ನ ತಗೋತೀನಿ, ಇದೇ ಸೀರಿಯಲ್ನ ತಗೋತೀನಿ. ನನಗೆ ಸೀರಿಯಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಯಾಕಂದರೆ ನಾನು ಸೀರಿಯಲ್ ನೋಡೋಲ್ಲ ಗೈಸ್. ಸೊ ಇಲ್ಲಿಂದ ಈಗ ಏನು ಮಾಡ್ತಾರೆ ಕೆಲವೊಬ್ಬರು, ಇಲ್ಲಿಂದ ಡೈರೆಕ್ಟ್ ಡೌನ್ಲೋಡ್ ಮಾಡಿಬಿಟ್ಟು ಹಾಕ್ಬಿಡ್ತಾರೆ ಅವ್ರ ವೀಡಿಯೋಗೆ ಬಂದುಬಿಟ್ಟು. ಸೊ ನೀವು ಹಿಂಗೆ ಹಾಕಬಾರ್ದು, ಸೀರಿಯಲ್ ಬಂದುಬಿಟ್ಟು ಡೈರೆಕ್ಟ್ ಡೌನ್ಲೋಡ್ ಮಾಡಿ ಹಾಕಬೇಡಿ, ಕಾಪಿರೈಟ್ ಪಕ್ಕ 100% ಬರುತ್ತೆ. ಸೊ ಈಗ ನೀವೇನು ಮಾಡಬೇಕು, ಅದೇ ಸೀರಿಯಲ್ದು ಈಗ ಏನು ಮಾಡಬೇಕು, ಒಂದು ಸಲ ನೋಡ್ಕೊಳ್ಳಿ ಫುಲ್ಲು ಆ ಸೀರಿಯಲಲ್ಲಿ ಏನೇನೆಲ್ಲ ಆಯಿತು ಅಂತ. ಈಗ ಸಿಂಪಲಿ ಬನ್ನಿ, ನಾವು ಇಮೇಜ್ ಸರ್ಚ್ ಮ್ಯಾನಲ್ಲಿ ಬಂದುಬಿಟ್ಟು ಗಟ್ಟಿ ಮೇಲೆ ಟುಡೇ ಎಪಿಸೋಡ್ ಫೋಟೋಸ್ ಅಂತ ಹಾಕಿ, ಇಲ್ಲ ಪಿಕ್ಚರ್ಸ್ ಅಂತ ಹಾಕಿ, ಅಲ್ಲಿ ಆ ದಿನದ ಎಪಿಸೋಡ್ದು ಫೋಟೋಸು ನಿಮಗೆ ಸಿಗುತ್ತೆ ಇಲ್ಲಿ ನೋಡೋಕ್ಕೆ ಇಮೇಜ್ ಸರ್ಚ್ ಮ್ಯಾನಲ್ಲಿ. ಅಲ್ಲಿ ಹೋಗ್ಬಿಟ್ಟು ಒಂದೊಂದಾಗಿ ಫೋಟೋಸ್ನ ನೀವು ನೋಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಈಗ ನಾವು ಒಂದೊಂದು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳೋಣ, ಗಟ್ಟಿ ಮೇಲೆ ಸೀರಿಯಲ್ದು. ಓಕೆನಾ? ಸೊ ನಂಗೆ ಗೊತ್ತಿಲ್ಲ ಅದರಲ್ಲಿ ಏನಾಯಿತು ಏನೋ. ಸೊ ನೀವು ಯಾರೆಲ್ಲ ಸೀರಿಯಲ್ ನೋಡ್ತೀರಾ, ನಿಮಗೆ ತುಂಬ ಇಂಟ್ರೆಸ್ಟ್ ಇರೋರು, ಸೀರಿಯಲ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರೋರು, ನೀವು ಈಸಿಲಿ ನೀವು ಈ ಥರ ವೀಡಿಯೋನ ಕ್ರಿಯೇಟ್ ಮಾಡ್ಬೋದು. ಈಸಿ, ಹಂಗೆ ನಿಮಗೆ 5 ಮಿನಿಟ್ಸ್ ಇಡುತ್ತೆ ಅಷ್ಟೇ ನಿಮಗೆ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ. ಆ್ಯಂಡ್ ಸೀರಿಯಲ್ ನೋಡೋಕ್ಕೆ ನಿಮಗೆ ಅರ್ಧ ಗಂಟೆ ಬೇಕೇ ಬೇಕು. ನಿಮಗೆ ಇಂಟ್ರೆಸ್ಟ್ ಅಲ್ವಾ ಸೀರಿಯಲ್ ನೋಡೋದಕ್ಕೆ, ಸೊ ನೀವು ಇಂಟ್ರೆಸ್ಟಾಗಿ ನೋಡ್ಬೋದು. ಆ್ಯಂಡ್ ಇಂಟ್ರೆಸ್ಟಾಗಿ ನೋಡ್ಬೋದು, ಇದೇ ಆಯ್ತಂತ ನೀವು ಹೇಳ್ಬೋದಲ್ಲ ಸೀರಿಯಲಲ್ಲಿ. ಸೊ ಸೇಮ್ ಅದನ್ನು ನೀವು ಹೇಳೋ ಬದಲಿ, ಬೇರೆಯವ್ರಿಗೆ ಹೇಳೋ ಬದಲಿ ಇಲ್ಲೇ ವಿಡಿಯೋ ಮಾಡಿಬಿಟ್ಟು ಸಿಂಪಲಿ ನಿಮ್ಮ ವಾಯ್ಸ್ ಓವರ್ನ ಕೊಡೋದು ಅಷ್ಟೇ. ಸಿಂಪಲ್ಲಾಗಿದೆ, ನಾನು ಹೇಳ್ಕೊಡ್ತೀನಿ ಸಿಂಪಲಿ ಎಡಿಟ್ ಮಾಡೋದು. ಓಕೆನಾ? ಸೊ ಈ ಥರ ಡೌನ್ಲೋಡ್ ಮಾಡ್ಕೊಳ್ಳೋಣ ನಾವು ಫೋಟೋಸ್ ಬಂದುಬಿಟ್ಟು. ಓಕೆನಾ? ಸೊ ಸಿಂಪಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ಅದಾದಮೇಲೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಇದನ್ನು ಓಪನ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿದೆ ಗೈಸ್. ನಾನು ನಿಮಗೆ ಡೈಲಿ ಕಾಂಟೆಂಟ್ ಐಡಿಯಾನ ಬರ್ತಾನೆ ಇರ್ತೀನಿ. ನೀವು ಚಾನಲ್ಸ್ನ ಕ್ರಿಯೇಟ್ ಮಾಡಿ ನೀವು ಮುಂದೆ ಬರಬೇಕಲ್ಲ. ಸೊ ಓಕೆನಾ ಗೈಸ್, ಈಗ ನೋಡಿ ಒಂದು ವೀಡಿಯೋನ ನೀವು ಕ್ರಿಯೇಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ 16:9ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆ್ಯಡ್ ಒಂದು ತೋರಿಸುತ್ತೆ, ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರೂ ಒಂದು ಚಾನಲ್ನ ತಗೊಂಡು ನೀವು ಅದನ್ನೇ ಫಾಲೋ ಮಾಡಿದ್ರೆ ನಿಮಗೆ 100% ವ್ಯೂಸ್ ಬರುತ್ತೆ. ನಿಮ್ಮದು ಚಾನಲ್ ಮಾನಿಟೈಸ್ನೂ ಆಗುತ್ತೆ. ನೀವು ಅದು ಬಿಟ್ಟು ಇದು ಬಿಟ್ಟು ಅದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಚಾನಲ್ ಮೇಲೆ ಫೋಕಸ್ ಮಾಡಿ. ನಿಮ್ಮದು 1 ದಿನ 2 ದಿನ ನಿಮ್ಮದು ವ್ಯೂಸ್ ಬಂದಿಲ್ವಾ, ಡಿಮೋಟಿವೇಟ್ ಆಗಬೇಡಿ. ಸೊ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿರಿ, ಆಗಲೇ ನಿಮ್ಗೆ ಸಿಗೋದು. ಓಕೆ, ನಾವೀಗ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಈಗ ಪೆನ್ ಆ್ಯಂಡ್ ಝೂಮ್ ಮಾಡೋಣ. ಓಕೆನಾ? ಈಗ ಹೆಂಗಂದರೆ ಇದು ಫಸ್ಟ್ ಫೋಟೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಝೂಮ್ ಮಾಡ್ಕೊಳ್ಳಿ ಫುಲ್ಲು. ಈಗ ಪೆನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 2ನೇ ಫೋಟೋ, ಈಗ ನಾವು ಫಸ್ಟ್ ಸೆಲೆಕ್ಟ್ ಮಾಡಿದ್ವಿ ಫಸ್ಟ್ನೇ ಫೋಟೋದಲ್ಲಿ, ಈಗ 2ನೇ ಫೋಟೋದಲ್ಲಿ ಝೂಮ್ ಮಾಡೋಣ. ಓಕೆನಾ? ಈಗ ಮತ್ತೆ 3ನೇ ಫೋಟೋದಲ್ಲಿ ಬಂದುಬಿಟ್ಟು ಫಸ್ಟ್ನೇ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಆ ಥರ ನೀವು ಪೆನ್ ಆ್ಯಂಡ್ ಝೂಮ್ ಮಾಡಬೇಕು. ಓಕೆನಾ? ಫಸ್ಟ್ ಫೋಟೋ, ಸೆಕೆಂಡ್ ಫೋಟೋ ಆ ಥರ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಫಸ್ಟ್ ಫೋಟೋದಲ್ಲಿ ಈಗ ನೀವು ಝೂಮ್ ಮಾಡಿದ್ರೆ ನೆಕ್ಸ್ಟ್ ಸೆಕೆಂಡ್ನೇ ಫೋಟೋ ಆ ಥರ ಇಲ್ಲಿ 2 ಫೋಟೋಸ್ ಕೊಟ್ಟಿದ್ದಾರಲ್ಲ, ಆ ಥರ ನಿಮ್ಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ನೇ ಫೋಟೋದಲ್ಲಿ ಝೂಮ್ ಮಾಡಿ, ನೆಕ್ಸ್ಟ್ ಫೋಟೋದಲ್ಲಿ 2ನೇ ಫೋಟೋ ಆ ಥರನ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಓಕೆನಾ? ನಾನು ಹೆಂಗೆ ಮಾಡ್ತಿದ್ದೀನಿ ಹಂಗೆ ಫಾಲೋ ಮಾಡಿ ನೀವು. ಸೊ ಇದು ಲಾಸ್ಟ್ನೇದು ಝೂಮ್ ಮಾಡ್ಕೊಳ್ಳೋಣ. ಇದು ಯಾವ ಥರ ಕಾಣುತ್ತೆ ಅಂತ ನಾನು ನಿಮ್ಗೊಂದು ಸಲ ತೋರಿಸ್ತೀನಿ. ಸಿಂಪಲ್ಲಾಗಿ ನೋಡಿ, ಈ ಥರ ನೀವು ಈ ಥರ ಸಿಂಪಲ್ಲಾಗಿಟ್ಟರೆ ಚೆನ್ನಾಗಿ ಕಾಣುತ್ತೆ ಗೈಸ್. ಟ್ರಾನ್ಸಾಕ್ಷನ್ನ ಏನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಪ್ರಕಾರ ಈ ಥರನೇ ನೀವು ವಾಯ್ಸ್ ಓವರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೀವು ಈ ಥರ ಸಿಂಪಲ್ಲಾಗಿ ಎಡಿಟ್ ಮಾಡ್ಬೋದು. ಟ್ರಾನ್ಸಾಕ್ಷನ್ ಹಾಕಿದರೆ ಇದು ಅಷ್ಟು ಚೆನ್ನಾಗಿರಲ್ಲ ಈ ಸೀರಿಯಲ್ದು, ಯಾಕಂದರೆ ನಾವು ವಾಯ್ಸ್ ಓವರ್ ಮಾಡ್ತೀವಲ್ಲ. ಇಲ್ಲ ನೀವು ಟ್ರಾನ್ಸಾಕ್ಷನ್ ಆಗಬೇಕಾ, ಇಲ್ಲ ನಾನು ಟ್ರಾನ್ಸಾಕ್ಷನ್ ಆಗಬೇಕು ಚೆನ್ನಾಗಿ ಕಾಣುತ್ತೆ, ಇನ್ನೂ ಅಟ್ರಾಕ್ಟಿವ್ ಮಾಡಬೇಕಂದ್ರೆ ಸಿಂಪಲ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಟ್ರಾನ್ಸಾಕ್ಷನ್ನ. ಓಕೆನಾ? ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಟ್ರಾನ್ಸಾಕ್ಷನ್ನ ನೀವು ಆ್ಯಡ್ ಮಾಡ್ಕೋಬೋದು. ಲೈನ್ ಮೇಲೆ ಇರುತ್ತಲ್ಲ, ಲೈನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಯಾವ ಟ್ರಾನ್ಸಾಕ್ಷನ್ ಬೇಕೋ ಆ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡ್ಕೋಬೋದು. ನಾನು ಸಿಂಪಲ್ ಈಗ ಒಂದೊಂದಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ? ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಅಕಾರ್ಡಿಂಗ್ ನೀವು ಆ್ಯಡ್ ಮಾಡ್ಕೋಬೋದು. ನಿಮಗೆ ಟ್ರಾನ್ಸಾಕ್ಷನ್ ಈ ಥರ ಎಲ್ಲ ಸಿಕ್ಕಿಲ್ಲ ಅಂದರೆ ಸಿಂಪಲಿ ಅಲ್ಲಿ ಬಾಕ್ಸ್ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು
ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಸಿಂಪಲ್ಲಿ ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಓಕೆನಾ, ಇಲ್ಲಿ ಬಾಕ್ಸ್ ಥರ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು. ಸೊ ನೋಡಿ, ಈಗ ಟ್ರಾನ್ಸಾಕ್ಷನ್ ಹಾಕಿದ ಮೇಲೆ ಈ ಥರ ಕಾಣುತ್ತೆ ವಿಡಿಯೋ. ಓಕೆನಾ, ಸೊ ಈ ಥರ ಫೈನಲ್ ಆಗಿ ನಮ್ಮ ವಿಡಿಯೋ ಬಂದುಬಿಟ್ಟು ಈ ಥರ ಕಾಣುತ್ತೆ. ಈಗ ಸಿಂಪಲಿ ಬಂದುಬಿಟ್ಟು ನಾವು ವಾಯ್ಸ್ ಓವರ್ ಮಾಡಬೇಕು. ಸೊ ಈ ಥರ ಬಂದುಬಿಟ್ಟು ಗೈಸ್ ವಿಡಿಯೋ ನೋಡೋರು ತುಂಬ ಜನ ಇರ್ತಾರೆ. ಯಾಕಂದರೆ ಕೆಲವೊಬ್ರದ್ದು ಬಂದುಬಿಟ್ಟು ಟಿ ವಿ ಇರಲ್ಲ ಅವ್ರ ಮನೇಲಿ, ಇಲ್ಲಾಂದರೆ ಕೆಲವೊಬ್ರದ್ದು ಏನು ಅವರು ಸಬ್ಸ್ಕ್ರಿಪ್ಷನ್ ಎಲ್ಲ ತೊಗೊಂಡಿರಲ್ಲ. ಅವ್ರ ಫೋನ್ ಇರುತ್ತೆ, ಅವ್ರ ಫೋನಲ್ಲಿ ಆ್ಯಪ್ಸ್ ಎಲ್ಲ ಇರುತ್ತೆ, ಅವ್ರಿಗೆ ಅಷ್ಟು ದುಡ್ಡಿರಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಂಡು ನೋಡೋಕ್ಕೆ. ಸೊ ಅವ್ರಿಗೆ ಒಂದು ಎಕ್ಸೈಟ್ಮೆಂಟು ಮನಸ್ಸಲ್ಲಿ ಏನಾಗುತ್ತೆ ನಾಳೆ ಏನಾಗುತ್ತೆ ಅಂತ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ. ಹಾಗಾಗಿ ಅವರು ಯೂಟ್ಯೂಬಲ್ಲಿ ಬಂದು ಸರ್ಚ್ ಮಾಡ್ತಾರೆ ಸೀರಿಯಲ್ ಅಂತ. ಸೊ ಅವ್ರಿಗೆ ಈ ಥರ ಸಿಕ್ಕಿದಾಗ ಅವ್ರು ನೋಡ್ತಾರೆ. ಓಕೆನಾ, ಸೊ ನಾಳೆ ಏನಾಗುತ್ತೆ ಅಂತ ಇವತ್ತೇ ನಿಮಗೆ ZEE5ಯಲ್ಲಿ ಒಂದು ರಿಕ್ಯಾಪ್ ಕೊಟ್ಟಿರ್ತಾರೆ. ನೀವು ಅಲ್ಲಿ ನೋಡಿಬಿಟ್ಟು ಇಲ್ಲಿ ವಾಯ್ಸ್ ಓವರ್ ಮಾಡ್ಬೋದು. ಅಲ್ಲಿ ಕ್ಲೀನಾಗಿ ನೋಡ್ಕೊಳ್ಳಿ ಏನೇನು ಹೇಳಿದ್ದಾರೆ, ಅದು ನೋಡಿಬಿಟ್ಟು ಸಿಂಪಲಿ ಇಲ್ಲಿ ತೊಗೊಬಂದು ನೀವು ವಾಯ್ಸ್ ಓವರ್ನ ಮಾಡ್ಬೋದು ಈಸಿಯಾಗಿ. ವಾಯ್ಸ್ ಓವರ್ ಯಾವ ಥರ ಮಾಡೋದು, ಇಲ್ಲಿ ಸಿಂಪಲಿ ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವಾಯ್ಸ್ ರೆಕಾರ್ಡ್ ಹೋಗ್ತಾ ಹೋಗುತ್ತೆ. ನೀವು ಈ ಫೋಟೋ ಪ್ರಕಾರ ಇಲ್ಲ ಅಲ್ಲಿ ರಿಕ್ಯಾಪಲ್ಲಿ ಏನು ನೋಡಿರ್ತೀರ ಅದನ್ನು ವಾಯ್ಸ್ ಓವರ್ನ ಇಲ್ಲಿ ವಾಯ್ಸ್ ಓವರ್ ಮಾಡಿ. ಓಕೆನಾ, ಇಲ್ಲ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡಿರ್ತಾರೆ, ನೀವು ಯೂಟ್ಯೂಬಲ್ಲೂ ನೋಡಿಬಿಟ್ಟು ಸೀರಿಯಲ್ನ ವಾಯ್ಸ್ ಓವರ್ ಮಾಡ್ಬೋದು ಇಲ್ಲಿ. ಓಕೆನಾ, ಈ ಥರ ನಿಮ್ಮ ವಿಡಿಯೋ 100% ವ್ಯೂಸ್ ಬರುತ್ತೆ. ಯಾರೆಲ್ಲ ಸೀರಿಯಲ್ ನೋಡ್ತಾರೆ ಅವ್ರದ್ದು ಬಂದುಬಿಟ್ಟು 100% ಈ ಥರ ವ್ಯೂಸ್ ಬಂದೇ ಬರುತ್ತೆ. ಯಾಕಂದರೆ ತುಂಬ ಜನ ಇದ್ದಾರೆ ಸೀರಿಯಲ್ ನೋಡೋರು, ಕಮ್ಮಿ ಅಂದರೂ ತುಂಬಾ ಜನ ಇದ್ದಾರೆ ಸೀರಿಯಲ್ ನೋಡೋರು. ಈ ಥರ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನೇ ನೋಡಿದ್ದೀನಿ. ಈ ಥರ ಸೀರಿಯಲ್ ನೋಡೋರು ಈ ಥರ ವೀಡಿಯೋಸ್ ಮಾಡೋರು ತುಂಬ ಜನ ಇದ್ದಾರೆ. ಅಂದರೆ ನಾನು ಕನ್ನಡದಲ್ಲಿ ನೋಡಿಲ್ಲ, ತುಂಬ ಕಮ್ಮಿ, ಬೇರೆ ಲ್ಯಾಂಗ್ವೇಜಸಲ್ಲಿ ನಾನು ನೋಡಿದ್ದೀನಿ. ಈ ಟೈಪಲ್ಲಿ ಅವರು ಸೀರಿಯಲ್ ವೀಡಿಯೋಸ್ ಮಾಡಿ ನೋಡ್ತಾರೆ. ಅವ್ರದ್ದು ಬಂದುಬಿಟ್ಟು ಮಿಲಿಯನ್ಸಲ್ಲಿ ವ್ಯೂಸ್ ಹೋಗಿದೆ. ಹಾಗಾಗಿ ನಾನು ಇವತ್ತು ವೀಡಿಯೋ ತೊಗೊಬಂದಿದ್ದೀನಿ, ನಿಮಗೆ ಒಂದು ಐಡಿಯಾನ ತೊಗೊಬಂದಿದ್ದೀನಿ. ಓಕೆ, ಈಗ ನೀವು ಏನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಫೋಟೋ ತಗೊಳ್ಳಿ. ಫೋಟೋ ತೊಗೊಂಡಾದ್ಮೇಲೆ ಬ್ಲ್ಯಾಕ್ ಫೋಟೋ ತಗೊಳ್ಳಿ, ಅಲ್ಲಿ ನಿಮಗೆ ಸಿಗುತ್ತೆ ಬ್ಲ್ಯಾಕ್ ಫೋಟೋ. ಅದಾದಮೇಲೆ ನೀವು ಈ ಥರ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು ನಿಮ್ಮ ಅಕಾರ್ಡಿಂಗ್. ಏನು ಟೆಕ್ಸ್ಟ್ ಆ್ಯಡ್ ಮಾಡ್ತೀರಾ ಆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೋಬೋದು ನಿಮ್ಮ ಅಕಾರ್ಡಿಂಗ್. ಓಕೆನಾ, ನೀವು ಸೀರಿಯಲ್ದು ನೇಮ್ ಆದರೂ ಟೈಪ್ ಮಾಡ್ಕೊಳ್ಳಿ, ಇಲ್ಲ ನೀವು ಏನಾದರೂ ಹೇಳ್ತಿರಲ್ಲ ಸೀರಿಯಲ್ ಬಗ್ಗೆ ಅದನ್ನು ಬೇಕಿದ್ರೂ ಟೈಪ್ ಮಾಡ್ಬೋದು. ನಿಮ್ಮ ಇಷ್ಟ, ನೀವು ಏನು ಬೇಕಿದ್ರೂ ಟೈಪ್ ಮಾಡಿ ಇಲ್ಲಿ ಹಾಕ್ಬೋದು. ಓಕೆನಾ, ಸಿಂಪಲ್ಲಿ ಟೆಕ್ಸ್ಟ್ ಈ ಥರ ಹಾಕೋದು, ಫೋಟೋ ಈ ಥರ ಕೆಳಗಡೆ ಹಾಕಬೇಕು, ಇಲ್ಲಿ ಎಲ್ಲ ಮೇಲೆ ಹಾಕಬೇಕು. ನೀವು ಯಾವ ಕಡೆ ಆದರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಈ ಥರ ಇದು ಫೋಟೋ ಬಂದುಬಿಟ್ಟು ನಮ್ಮದು ವೀಡಿಯೋ ಲಾಸ್ಟ್ವರೆಗೂ ಇಡಬೇಕಾ ಈ ಟೆಕ್ಸ್ಟು ಮತ್ತು ಆ ಬ್ಲ್ಯಾಕ್ ಸ್ಕ್ರೀನ್ದು. ಸೊ ಈ ಥರ ಸ್ಕ್ರಾಲ್ ಮಾಡಿ ಆ ವಿಡಿಯೋ ಎಷ್ಟಿದೆ ಆ ಫೋಟೋವರೆಗೂ ಎಳ್ಕೊಳ್ಳಿ, ಈ ಥರ ಸ್ಕ್ರಾಲ್ ಮಾಡಿ. ಓಕೆನಾ, ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಓಕೆನಾ, ಸೊ ಇವತ್ತೇ ಚಾನೆಲ್ ಮಾಡಿ ಗೈಸ್. ಈ ಥರ ಯಾವುದಾದ್ರೂ ಒಂದು ಚಾನಲ್ ಮೇಲೆ ಫೋಕಸ್ ಮಾಡಿ, ಮಿಕ್ಸಪ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ವ್ಯೂಸ್ ಬರ್ತಿಲ್ಲ ಅಂದರೆ ಯಾವುದಾದ್ರೂ ಒಂದು ಚಾನಲ್ ಮೇಲೆ ಫೋಕಸ್ ಮಾಡಿ, 100% ಗ್ಯಾರಂಟಿ ನನ್ನ ಕಡೆಯಿಂದ ನಿಮಗೆ ವ್ಯೂಸ್ ಬರುತ್ತೆ, ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಮಾನಿಟೈಸ್ನೂ ಆಗುತ್ತೆ. ಯಾವುದಾದ್ರೂ ಒಂದು ಚಾನಲ್ ಮೇಲೆ ಫೋಕಸ್ ಮಾಡಿ, ಕಾನ್ಸಂಟ್ರೇಷನ್ ಮಾಡಿ, ಈಸಿಯಾಗಿ ಯಾವುದಾದ್ರೂ ಇದ್ದರೆ ಅದನ್ನು ಇಟ್ಕೊಂಡು ಅದೇ ಚಾನಲ್ನ ಬಂದುಬಿಟ್ಟು ಅದೇನು ಟಾಪಿಕ್ ಇರುತ್ತೆ ಆ ಟಾಪಿಕ್ ಮಾತ್ರ ಹಾಕಿ ಮಿಕ್ಸ್ ಮಾಡಿ ಟಾಪಿಕ್ಸ್ನ ಯೂಸ್ ಮಾಡಬೇಡಿ. ಸೊ ಮಿಕ್ಸ್ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಅದೇ ಟಾಪಿಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ, ನಿಮಗೆ 100% ವ್ಯೂವ್ ಬರುತ್ತೆ. ಓಕೆನಾ, ಸಿಂಪಲಿ ಅದೆಲ್ಲ ವಿಡಿಯೋ ಕ್ರಿಯೇಟ್ ಆಗಿದೆ, ಅದಾದಮೇಲೆ ಸೇವ್ ಮಾಡ್ಕೊಳ್ಳೋದು ಈಸಿಯಾಗಿ. ಆ್ಯಂಡ್ ಈ ಥರ ಕಾಂಟೆಂಟ್ ಯಾರೂ ಕ್ರಿಯೇಟ್ ಮಾಡ್ತಿಲ್ಲ, ಕಮ್ಮಿ ಪರ್ಸೆಂಟೇಜು. ಸೊ ಬೇಗ ಈ ಥರ ವಿಡಿಯೋ ಕ್ರಿಯೇಟ್ ಮಾಡಿ ಬೇಗ ಪೋಸ್ಟ್ ಮಾಡಿ ಗಾಯ್ಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗಾಯ್ಸ್.